ಈ ಥರ ವೈಟ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಂದಿನಿ ನಂದಸ್ ವರ್ಲ್ಡ್. ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀವಿ. ಅನ್ಕೊಬೋದು ಇದೆಲ್ಲ ಏನು ಸ್ಪೆಷಲ್ಲು ಅಂತ. ಅದು ಎಲ್ಲರೂ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಲಾವ್ಗೆ ಬೇಕಾಗಿರೋದು ಪಲಾವ್ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಇದನ್ನೆಲ್ಲ ಹಾಕೊಬೇಕು. ಮಿಕ್ಸಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಬೇಕು. ನಿಮ್ಗೆ ಬೇಕಾಗಿರೋಷ್ಟು ಖಾರ ಹಾಕಿ, ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಬೇಕು. ನೆಕ್ಸ್ಟ್ ತರಕಾರಿ ಬಂದು ಕ್ಯಾರೆಟ್, ಮೂಲಂಗಿ ಅಲ್ಲ, ನೋಕೋಲ್, ಬೀನ್ಸ್ ಇದನ್ನ ಉದ್ದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಳ್ಬೇಕು. ಟೊಮೆಟೊನ ಮಿಕ್ಸಿಗೆ ಹಾಕಿಕೊಬೇಕು. ಈರುಳ್ಳಿನ ಹಚ್ಚಿಟ್ಕೊಬೇಕು. ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಬೇಕು. ಅಕ್ಕಿನ ನೆನೆಸಿಟ್ಕೊಳ್ಬೇಕು. ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಫಸ್ಟು ಪಾತ್ರೆ ಇಟ್ಟು ಸ್ಟವ್ ಅಂಟಿಸ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಪಲಾವ್ ಐಟಮ್ ಹಾಕಬೇಕು. ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಾನು ಫಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿದೆ. ಫಸ್ಟ್ ಟೈಮ್ ನೋಡೋರು ಏನು ಅನ್ಕೊಂಬೇಡಿ ಪ್ಲೀಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿರೋ ಪೇಸ್ಟ್, ಪುದೀನ. ನಾನು ಆಗ್ಲೇ ಹೇಳೋದು ಮರ್ತೋಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲೇ ಇದೆ.
ನಾವು ಮಾಡ್ತಾ ಇರೋದು 1/4 kg ಅಕ್ಕಿ ಆಗೋಷ್ಟು. ಸಾರಿ ಫ್ರೆಂಡ್ಸ್, ಅವಾಗಲೇ ಪದಾರ್ಥ ಹೇಳೋದನ್ನ ಮರ್ತೋಗಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಬೇಯಬೇಕು. ಇದು ಇದು ಸಿಂಪಲ್ ಆಗಿ ನಮ್ಮನೇಲಿ ಮಾಡ್ಕೊಳ್ಳೋ ಅಂತ ಗ್ರೀನ್ ಪಲಾವ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈಗ ಬೆಂದಿದೆ ಇಲ್ಲ ನೋಡಿ, ಟೊಮೊಟೊ ಪೇಸ್ಟ್ ಹಾಕೊಬೇಕು. ಸ್ವಲ್ಪ ತರಕಾರಿ ಫ್ರೈ ಆದ್ಮೇಲೆ ಟೊಮೊಟೊ ಪೇಸ್ಟ್ ನ ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಕ್ಲೋಸ್ ಮಾಡಿ ಟೊಮೊಟೊ ಕುದಿಯೋವರೆಗೂ ಬೇಯಿಸ್ಬೇಕು. ಇವಾಗ ತರಕಾರಿ ಬೆಂದಿದೆಯಲ್ಲ ಅಂತ ನೋಡಿ ನೀರು ಹಾಕ್ಬೇಕು. ಐದು ಗ್ಲಾಸ್ ಅಕ್ಕಿಗೆ ಅಕ್ಕಿ ಹಾಕೊಂಡಿರೋದು. ಇದೇ ಗ್ಲಾಸಲ್ಲಿ 8.5 ವಾಟರ್ನ ಆ್ಯಡ್ ಮಾಡಬೇಕು. ಅಕ್ಕಿ ಈಗ ಕುದಿಯಕ್ ಬಿಡೋಣ. ಒಂದ್ ಕಡೆ ಅಕ್ಕಿ ಹಾಕೋಣ. ಇವಾಗ ಇದು ಕುದಿಬೇಕು ಚೆನ್ನಾಗಿ, ಆಮೇಲೆ ಅಕ್ಕಿ ಹಾಕ್ಬೇಕು.
ಉಪ್ಪು ಖಾರ ಚೆಕ್ ಮಾಡಿಕೊಂಡು ಉಪ್ಪು ಸರಿ ಇಲ್ಲ, ಸರಿಯಾಗಿ ಆಗಿಲ್ಲ ಅಂದರೆ ಉಪ್ಪು ಹಾಕ್ಕೋಬೇಕು. ಖಾರ ಇಲ್ಲಾಂದರೆ ನೋಡಿ ಖಾರ ಟೇಸ್ಟ್ ಹಾಕ್ಕೋಬೇಕು. ಕರೆಕ್ಟ್ ಆಗಿದೆ. ಇವಾಗ ಮುಚ್ಚಿ ಕುದಿಸ್ಬೇಕು. ಈಗ ರೈಸ್ ಕುದೀತಾ ಇದೆ. ಸೆಂಟ್ರಲ್ಲಿ ಒಂದೊಂದ್ಸರಿ ನೋಡಿ ಚೆಕ್ ಮಾಡ್ಕೊಬೇಕು. ಹಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಲಸಿ, ಇನ್ನು ಸ್ವಲ್ಪ ವಾಟರ್ ಕಂಟೆಂಟ್ ಇದೆ, ಅದು ಡ್ರೈ ಆಗಬೇಕು. ಮುಗೀತು. ಟೇಸ್ಟ್ ಮಾಡೋದಷ್ಟೇ ಇವಾಗ. ಸಿಂಪಲ್ ಆ್ಯಂಡ್ ಟೇಸ್ಟಿ ವೈಟ್ ಪಲಾವ್ ರೆಡಿ ಟು ಈಟ್. Thank you for watching. Please like, share and subscribe.